ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಗುರುಗಳು ಎದುರುಗಡೆ ಕೂತಿದ್ದಾರೆ. ಭಯ ಆಗ್ತಾಯಿದೆ ನನಗೆ. 2000ನೇ ಇಸ್ವಿನಲ್ಲಿ ಶಬ್ದ ಅಂತ ಸಿನಿಮಾ ಮಾಡಿದೆ ಸರ್ ಜೊತೆಗೆ. ನನಗೆ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿರಲಿಲ್ಲ ಇನ್ನೂ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಜೈಲು ಕಂಟ್ರೋಲ್ ಸ್ಟುಡಿಯೋದಲ್ಲಿ. ನೋಡಿದರು, ಏನು ನೋಡಿಬಿಟ್ಟು ಆಮೇಲೆ ಬಂದು ಒಳಗಡೆ ಹೋಗು ಜೈಲೊಳಗೆ ಅಂದರು. ಏನು ಅಂತ ಏನು ಗೊತ್ತಿಲ್ಲ, ಹೋದೆ ಒಳಗಡೆ. ಅಲ್ಲಿಂದ ನನ್ನ ವಿಲನ್ಸ್ದು ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಪೂಜ್ಯ ಥ್ರಿಲ್ಲರ್ ಮಂಜು ಸರ್, ನಮ್ಮ ಗುರುಗಳು, ಇವತ್ತು ಈ ವೇದಿಕೆ ಮೇಲೆ ಇದೊಂದು ಒಳ್ಳೆಯ ಪಾತ್ರ. ಸೆಕೆಂಡ್ ನಮಗೆ ಸಿಕ್ಕಿದ್ದು ಮಾಚಿ ಸೂರ್ಯ ಸರ್. ಇವತ್ತು ನನಗೆ ಒಳ್ಳೆ ಉತ್ತಮ ವಿಲನ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದೀನಿ. ಬಟ್ 28ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಏನು ಹೇಳಿದ್ದಾರೆ, ಅವರು ದಯಮಾಡಿ ಎಲ್ಲ ಚಿತ್ರಮಂದಿರಗಳಿಗೆ ಬಂದು ನಮ್ಮಂಥ ಹೊಸ ಪ್ರೊಡ್ಯೂಸರ್ಸು ಮತ್ತು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಫೆಬ್ರವರಿ 28ನೇ ತಾರೀಕು ಇಟ್ಸ್ ಅ ಬಿಗ್ ಡೇ. ನಮಗಷ್ಟೇ ಅಲ್ಲ, ಹೊಸ ತಂತ್ರಜ್ಞ, ಹೊಸ ಕಲಾವಿದರು, ಹೊಸ ಹಳೆ ಎಲ್ಲ ಸೇರಿ ಒಂದು ವಿಭಿನ್ನವಾದ ಪ್ರಯತ್ನ. ಈಗಷ್ಟೇ ನೀವು ಟ್ರೈಲರ್ ನೋಡಿರ್ತೀರ, ತುಂಬ ಅದ್ಭುತವಾಗಿ ಬಂತು. ನಮ್ಮ ಅನುಷಾ ಮ್ಯಾಮು ಟ್ರೈಲರ್ ಮುಗಿದ ತಕ್ಷಣ ತುಂಬ ಚೆನ್ನಾಗಿ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಟ್ರೈಲರ್ ಹೆಂಗಿತ್ತು ಅಂತ ಕೇಳಬೇಕಾಗಿತ್ತು ನಿಮಗೆ ಅಲ್ವಾ? ಟ್ರೈಲರ್ ಹೆಂಗಿತ್ತು ನಾನು ಕೇಳ್ತೀನಿ ಈಗ. ಆದರೆ ಒಂದು 100 ಪಟ್ಟು ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಭರವಸೆಯಿಂದ ದಯವಿಟ್ಟು ಎಲ್ಲರೂ ಪ್ರಚಾರ ಮಾಡಿ, ಸಿನಿಮಾಗೆ ಎಲ್ಲ ಜನ ಬರೋ ಥರ ಮಾಡಿ. ಆ್ಯಂಡ್ ಮೈ ಬಿಗ್ ಹಂಬಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಗ್ಯಾಂಗ್. ಇದೊಂಥರ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸು. ಲಾಸ್ಟ್ ಟೈಮ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ರಾಜೇಂದ್ರ ಸರು, ಖಾತರ್ ಸರು ಮತ್ತು ರೆಡ್ಡಿ ಸರು ಎಲ್ಲರೂ ಇಲ್ಲಿದ್ದಾರೆ ಇವತ್ತು. ಗೋಪಿ ಎಲ್ಲರೂ ಒಂಥರ ಬೇರೆ ಬೇರೆ ರಾಜ್ಯದಿಂದ ಬಂದು ಕನ್ನಡದಲ್ಲಿ ಕನ್ನಡತನವನ್ನು ಮೆರೆದು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಇಟ್ ಕ್ಯಾನ್ ಬಿ ಅ ಪ್ಯಾನ್ ಇಂಡಿಯಾ ಮೂವಿ ಆ್ಯಸ್ ವೆಲ್ ಬೈ ಸೀಯಿಂಗ್ ದ ಕಂಟೆಂಟ್ ಯು ಕ್ಯಾನ್ ಡಿಸೈಡ್. ಹಾಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾರ್ಷಿತ್ ಸೂರ್ಯ ಮತ್ತು ಸರೋವರ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಈಗ ಇಲ್ಲಿ ನೋಡಿದರೆ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಅಂತ ಅಜಯ್ ರಾವ್ ನೋಡಿ ನಂಗೆ ನೆನಪಾಯಿತು. ಈ ನಿಮ್ಮ ಹಾಡುಗಳನ್ನೆಲ್ಲ ಹಾಡಿಕೊಂಡು ಒಂದು 3-4 ಹುಡುಗಿನ ಪಟಾಯಿಸಿ ಅದರಲ್ಲಿ ಒಂದು ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆದವ್ರು ನಾವು. ಆಮೇಲೆ ಅಭಿನಯ ತರಂಗ ನಿಮ್ಮ ಜಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹನುಮಂತ ನಗರದಲ್ಲಿ. ಅಲ್ಲಿ ನನ್ನ 1-2 ನಾಟಕಗಳನ್ನು ನೀವು ನೋಡಿದ್ದೀರಾ. 2004-05 ಟೈಮಲ್ಲಿ ಎಸ್ ಮೂರ್ತಿ ಅಂಕಲ್ಲು ನಿಮ್ಗೆ ಕರೆದಿದ್ರು. ಆಮೇಲೆ ಒಂದು ಸರ್ತಿ ಒಂದೇ ಆಟೋದಲ್ಲಿ ನಾವಿಬ್ಬರು ಪ್ರಯಾಣ ಮಾಡಿದ್ದೀವಿ, ಅದನ್ನು ನಾವು ಆಮೇಲೆ ಇಟ್ಕೊಳ್ಳೋಣ. ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಥ್ರಿಲ್ಲರ್ ಮಂಜು ಸರ್, ಥ್ಯಾಂಕ್ಸ್. ನಾನು ಸೀನ್ ಮಾಡುವಾಗ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿ ತುಂಬ ಬೆನ್ನು ತಟ್ಟಿದ್ರಿ. ಆ್ಯಂಡ್ ಬನ್ನಿ ಬ್ಯಾಕ್ ಟು ದ ಮಾಕ್ ದ ಯಂಗ್, ರಾಕ್ ಮಾಡೋಣ. ಒಂದು ಕನ್ನಡ ಇಂಡಸ್ಟ್ರಿಗೆ, ಸಿನಿಮಾ ಇಂಡಿಯನ್ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಜೈ ಮಾಕ್ ದ ಯಂಗ್. ಥ್ಯಾಂಕ್ ಯು. ನೋಡಿ, ನಾನೇನು ಕೇಳೋದೇ ಬೇಡ, ಆಡಿಯನ್ಸ್ ಅಷ್ಟು ಚಂದ ಇದ್ದಾರೆ. ಅವರೇ ಅವರ ರಿಯಾಕ್ಷನ್ನ ಹೇಳಿದ್ಮೇಲೆ ನನ್ನ ಮಾತಿಗೆ ಅವರು ವಿರಾಮ ಹಾಕ್ಬಿಟ್ರು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ತಾನೇ? ನಾನೇನು ಕೇಳಂಗೆ ಇಲ್ಲ ಅಲ್ವಾ? ಆಲ್ ರೈಟ್, ಇವಾಗ ಕ್ವಿಕ್ಕಾಗಿ 1 ನಿಮಿಷ ತೊಗೊಂಡಿದ್ದೀನಿ, ನೀವು 1 ನಿಮಿಷ ತೊಗೊಂಡ್ಬಿಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ರವಿಶಂಕರ್ ಲಾಸ್ಟ್ ಟೈಮ್ ಕೂಡ ಮಾತಾಡಿದೆ ಸಾಂಗ್ ರಿಲೀಸಲ್ಲಿ. ನನಗೆ ಜಾಸ್ತಿ ಹೇಳೋಕ್ಕೆ ಏನೂ ಇಲ್ಲ. ಇಷ್ಟು ಜನ ನೆರೆದಿರೋದೇ ದೊಡ್ಡ ಸಂಭ್ರಮ ನಮಗೆ. ಓಕೆ, ಈ ನಮ್ಮ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಡಿಫ್ರೆಂಟ್ ಕಂಟೆಂಟ್ ಡ್ರೆಸ್ಸಸ್ ಹಾಕ್ತಾ ಇರ್ತೀವಿ. ಸೊ ಪ್ರೊಡ್ಯೂಸರ್ ಸರ್ಸು ಈ ಸಾರಿ ಡಿಸೈಡ್ ಮಾಡಿದ್ದು, ಮೂವಿಯಲ್ಲಿ ಯಾವ ಥರ ಕಾಸ್ಟ್ಯೂಮ್ ಹಾಕಿದಾರ ಆ ರಿಲೇಟೆಡ್ ಇಲ್ಲ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಡು ಬರಬೇಕು ಅಂತ ಹೇಳಿದರು. ಸೊ ವಿ ಆರ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಬರೋಕ್ಕೆ. ಸೊ ನಾವೆಲ್ಲ ಅದೇ ಥರ ರಿಲೇಟೆಡ್ ಅದೇ ಥರ ಕಾಸ್ಟ್ಯೂಮ್ ಹಾಕಿದ್ದೀವಿ. ಸರ್ನ ಬಿಟ್ಟ ಅವರು ಆ್ಯಕ್ಚುಲಿ ಅವ್ರ ನೋಡೋಕ್ಕಾಗಲ್ಲ, ನೀವು ಆ ಡ್ರೆಸ್ ಇಲ್ಲಿ ಹಾಕೊಂಬಂದರೆ. ಅದಕ್ಕೆ ಅದನ್ನ ನೀವು ಮೂವಿಯಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಭಯಂಕರವಾಗಿದ್ದಾರೆ. ನಾನು ಅವ್ರನ್ನ ಟೈಗರ್ ಪ್ರಭಾಕರ್ ಅಂತ ಕರಿತಾ ಇರ್ತೀನಿ. ಬಟ್ ತುಂಬ ಅದ್ದೂರಿಯಾಗಿ ಮಾಡಿದ್ದೀವಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದೊಡ್ಡ ಗುರು ಹಿರಿಯರು, ನಮ್ಮ ಪ್ರಣೀಮೂರ್ತಿ ಸರ್ ತುಂಬ ಸೀನಿಯರ್ ಸರು, ಅವರು ನಮ್ಮ ಗುರುಗಳು, ಮಂಜು ಸರು, ಮೀಡಿಯಾ ಮಿತ್ರರು, ನಮ್ಮ ಪ್ರೊಡ್ಯೂಸರ್ ಸರ್ಸು, ಡೈರೆಕ್ಟರ್ ಸರು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾವು ಹೊಸಬ್ರು, ನಮಗೆ ಕೈ ಹಿಡಿದು ಮುಂದೆ ನಡೆಸಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಪುನೀತ್ ಅಂತ. ಸೊ ಮೊದಲಿಗೆ ಪಂಚಪಾಂಡರ ಅಂತ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸರ್. ನಮಗೆ ಎಲ್ಲರೂ ಕೂಡ ಆಪರ್ಚುನಿಟಿ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಬಂದಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಡೈರೆಕ್ಟ್ರು ಮಸಿ ಸೂರ್ಯ ಸರ್ ಆ್ಯಂಡ್ ಸರೋವರ್ ಸರ್. ಆ್ಯಂಡ್
ಇದು ಮೂವಿ ಇದು ವಿಭಿನ್ನ ಬಂದಿದೆ. ಓಕೆ, ಸೊ ಇದೇ 28 ರಿಲೀಸ್ ಆಗ್ತಿದೆ. ದಯವಿಟ್ಟು ನಮ್ಮ ಎಲ್ಲ ಹೊಸ ಟೆಕ್ನಿಷಿಯನ್ಸು, ಹೊಸ ಆಕ್ಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಒಂದು ವರ್ಡು ನಂಗೆ ತುಂಬ ಇಷ್ಟ. ಅದೇನಂತ ನೀವು ಗೆಸ್ ಮಾಡಿರ್ಬೋದು, ಹೌಸ್ಫುಲ್. ಅದೇ ರೀತಿ ಕನ್ನಡದಲ್ಲಿ 2 ಪದ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಭರ್ತಿಯಾಗಿರೋ ಚಿತ್ರಮಂದಿರನ ಪ್ರದರ್ಶನದಲ್ಲೂ ಪ್ರತಿ ಊರು ನಮ್ಮ ಇಡೀ ಇದು ಪ್ಯಾನ್ ಇಂಡಿಯಾ ಮೂವಿನ ನಾನು ಅಂದ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ಏನು ವಿಚಾರಿಸಿಲ್ಲ. ಎಲ್ಲರೂ ನೋಡಿ ಭರ್ತಿ ಮಾಡಿ ಥಿಯೇಟ್ರನ್ನ, ನಮ್ಮ ಪ್ರೊಡ್ಯೂಸರ್ಸ್ ಜೇಬುಗಳನ್ನ ಭರ್ತಿ ಮಾಡಬೇಕು, ನಮ್ಮ ಡೈರೆಕ್ಟ್ರನ್ನ ಬ್ಯುಸಿ ಮಾಡಬೇಕು. ನನಗೂ ಒಂದು ಅಷ್ಟು ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ನಾನು ಸಿಂಪಲ್ ಸುನಿಯವರಲ್ಲೂ ಕೇಳ್ಕೊತಾ ಇದ್ದೀನಿ. ಅವ್ರದ್ದಲ್ಲೂ ತುಂಬ ಚೆನ್ನಾಗಿ ಪಾತ್ರಗಳನ್ನು ನನಗೆ ಕೊಟ್ಟಿದ್ದಾರೆ. ಯಾಕೋ ಇತ್ತೀಚೆಗೆ ಮಿಸ್ ಆಗಿದೆ. ಏನಿಲ್ಲ, ಅದು ಫಿಕ್ಸ್ ಮಾಡ್ತಾರೆ. ಓಕೆ, ಒಳ್ಳೆಯದು. ಥ್ಯಾಂಕ್ ಯು. ನನ್ನ ಹೆಸರು ಗೌತಮ್ ಅಂತ. ಒಂದು ಸ್ಮಾಲ್ ರೋಲ್ ಮಾಡಿದ್ದೀನಿ ಫಿಲಮಲ್ಲಿ. ಒಂದು ಐ5 ಫಿಲಮ್ ಥರ ಕಾಣ್ತಾ ಇದೆ ನಮ್ಮದು ಇದು ಮಾಂಗ್ ದ್ಯಾಂಗು. ಈ ಮಂತ್ 28 ಎಲ್ಲರೂ ಬಂದು ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ನೋಡಿ ಫಿಲಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಲ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೂರ್ಯ ಸರ್ ಆ್ಯಂಡ್ ಸರೋವರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್. ಈ ಸಿನಿಮಾದಲ್ಲಿ ನಾನು ಲೆವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂಥರ ಪತ್ತೇದಾರಿ ಕೆಲಸ ಮಾಡೋಂಥ ಒಂದು ಕ್ಯಾರೆಕ್ಟ್ರು. ತುಂಬ ಖುಷಿ ಆಗುತ್ತೆ. ಒಂದು 4 ವರ್ಷದ ಕಷ್ಟ, ಒಂದು ಶ್ರಮ, ಇವತ್ತಿಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾನು, ಸೂರ್ಯ, ಸರೋವರ್ ರೂಮ್ಮೇಟ್ಸು. ಸೊ ಈ ಸಿನಿಮಾದಲ್ಲಿ ನಾನು ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನ್ 3 ಹಂತಗಳಲ್ಲಿ ಕಂಪ್ಲೀಟಾಗಿ ತಂಡದ ಜೊತೆ ಇದ್ಕೊಂಡು ಹೇಳ್ಕೊಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ ಜರ್ನಿನೇ ತುಂಬ ಅದ್ಭುತ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಇದೆಲ್ಲ ಶುರು ಆಗಿದ್ದು ನನ್ನ ಒಬ್ಬ ಫ್ರೆಂಡ್ ಇದ್ದರು, ಶಿವರಾಜ್ ಅಂತ. ಸೊ ಅವರಿಂದ ನನಗೆ ಸರೋವರ್ ಪರಿಚಯ ಆದರು. ಸೊ ಅದಾದಮೇಲೆ ಸರೋವರ್ನ ಪರಿಚಯ ಮಾಡಿಸಿ ಅಲ್ಲಿಂದ ಈ ಜರ್ನಿ ಶುರು ಆಗಿದ್ದು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾನು ನಮ್ಮ ಫ್ರೆಂಡು ಶಿವರಾಜ್ ಅಂತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂದಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಹೊಸ ತಂಡಕ್ಕೆ ನೀವು ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೊಸ ತಂಡಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ತಿಂಗಳು 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೊಸಬರ ತಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಬಿಟ್ಟು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಚೆನ್ನಾಗಿ ನೀವು ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಬರುವಂಥ ಒಂದು ನಟರಿಗಾಗಲಿ, ಪ್ರೊಡಕ್ಷನ್ ಹೌಸ್ಗಳಾಗಲಿ ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ತೆಗೆಯೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ವಾಲ್ಕ್ಯಾನೋ ಪಿಕ್ಚರ್ಸ್ ಪ್ರೊಡ್ಯೂಸರ್ ಎಲ್ಲ 5 ಜನ ಪ್ರೊಡ್ಯೂಸರ್ಗಳಿಗೂ ನನ್ನ ನಮನಗಳು, ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಬಂದಾಗ ನನಗೆ ಈ ರೋಲ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ನನಗೋಸ್ಕರನೇ ಸೂರ್ಯ ಈ ರೋಲ್ನ ಬರೆದಿದ್ದ, ಲೆವಿ ಅಂತ ಕ್ಯಾರೆಕ್ಟ್ರು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರ್ಯ. ಥ್ಯಾಂಕ್ ಯು. ಶುಭ ಸಂಜೆ ಎಲ್ರಿಗೂ. ನನ್ನ ಹೆಸರು ಹರೀಶ್ ಅದ್ವಿತ್ ಅಂತ. ನಾನು ಇದ್ರಾಗೆ ಬಾಳ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಹೇಳಿದರು ಎಲ್ಲರೂ ಕಾಸ್ಟ್ಯೂಮಲ್ಲೇ ಬಂದಿದ್ದೀವಿ ಅಂತ. ಬಟ್ ನಾನು ಕಾಸ್ಟ್ಯೂಮಲ್ಲಿ ಬಂದಿಲ್ಲ. ನಾನು ಅದೇ ಕಾಸ್ಟ್ಯೂಮಲ್ಲಿ ಏನಾದರೂ ಬಂದಿದ್ದರೆ ಗೇಟಲ್ಲೇ ಹೊರಗೆ ಕಳ್ಸೋಣ ನನ್ನ. ಯಾಕಂದರೆ ಆ ಥರ ಕ್ಯಾರೆಕ್ಟ್ರು, ಆ ಥರ ಕಾಸ್ಟ್ಯೂಮ್ ನಂದು. ಇದರಲ್ಲಿ ಅವಕಾಶ ಮಾಡಿಕೊಟ್ಟಿರೋರಿಗೆ ಸೂರ್ಯ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಸರೋವರ ಬಂದುಬಿಟ್ಟು ನಮ್ಮ ಅಣ್ಣವನೇ. ನಮ್ಮ ಅಣ್ಣಯಿಂದಲೇ ನನಗೆ ಈ ಚಾನ್ಸ್ ಸಿಕ್ಕಿದೆ. ಹೀರೋ ನಮ್ಮ ಅಣ್ಣಗೆ ಮಾಡ್ತಿದ್ದಾನೆ. ಅದರಲ್ಲಿ ನಾನು ಅದರ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ. ನಾವು ಇವಾಗ ಆಡಿಯನ್ಸ್ಗೆ ಬೇಕಾಗಿರೋದು ಮೈನ್ ಕಂಟೆಂಟು, ಇಂಟ್ರೆಸ್ಟು. ನಾವು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ. ಆ ರೀಲ್ಸ್ನೇ ಅಟ್ಲೀಸ್ಟ್ ಒಂದು 10-15 ಸೆಕೆಂಡ್ಸ್ ಇರೋದನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಅಂಥದ್ದು ಆಡಿಯನ್ಸ್ ಬಂದು 2 ಗಂಟೆ ಥಿಯೇಟ್ರಲ್ಲಿ ಕೂತ್ಕೊಂಡು ಮೂವಿ ನೋಡಬೇಕಂದ್ರೆ ಎಷ್ಟು ಅದರ ಕಂಟೆಂಟ್ ಇದ್ದರೆ, ಎಷ್ಟು ಇಂಟ್ರೆಸ್ಟ್ ಆಗಿದ್ರೆ ನೋಡ್ತಾರೆ ಅನ್ನೋದು ಗೊತ್ತು. ಆ ಇಂಟ್ರೆಸ್ಟ್ನ ಮೂಡ್ಸೋಕ್ಕೋಸ್ಕರ ಟ್ರೈ ಮಾಡಿದ್ದೀವಿ. ಅದನ್ನು ನೀವು ನೋಡಿ ಜಡ್ಜ್ ಮಾಡಬೇಕಂತ ಹೇಳಿ ಆಡಿಯನ್ಸ್ನ ಕೋರ್ಕೊತಾ ಇದ್ದೀವಿ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ರವೀಂದ್ರ ಸರ್. First, my thanks to Colonel Rajendran sir. Because of him, I am standing here. I acted a small role in this movie, and all the best for director Surya and hero Sarovar, and heroine is sitting there, Soundarya. And the another movie, Capital City Hero, is also has come today, Rajiv Reddy sir. And I acted in that movie also, Capital City. And all the best, and please come to the theatre and enjoy well. Thank you very much. ಥ್ಯಾಂಕ್ ಯು ಟೀಮ್. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ. ಇಲ್ಲಿ ನಮ್ಮ ಟೀಮಲ್ಲಿ ಎಲ್ಲರೂ ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದೀವಿ. ಇದರಲ್ಲಿ ತುಂಬ ಜಾಸ್ತಿ ಪಾತ್ರ ಆವರಿಸಿರೋದು ಪ್ರಮೋಷನ್ಗೋಸ್ಕರ ನಮ್ಮ ಸಾರಸ್ಸು. ಓಕೆ, ಸೊ ಅವ್ರಿಗೆ ಲಾಸ್ಟ್ ವೀಕ್ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಈ ಆಲ್ಸೋ ಇಸ್ ದೇರ್. ಸೊ ನಾನು ಅವ್ರಿಗೆ ಮೈಕ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಈವನ್ ಆಪರೇಷನ್ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಕೂಡ ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ. ಸೊ ಸಾರಸ್. ಥ್ಯಾಂಕ್ ಯು ಸರ್.
ಸೊ ಆಗಬಾರ್ದಾಗಿತ್ತು ಆಗಿದೆ. ಬಟ್ ನನ್ನ ಉಸಿರು ಏನೇ ಇದ್ದರೂ ನಮ್ಮ ಸಿನಿಮಾ ಕಡೆನೇ ಇರುತ್ತೆ. ಯಾಕಂದರೆ ಪ್ರತಿದಿನ ಪ್ರತಿ ಸೆಕೆಂಡ್ ಕೂಡ ನಮ್ಮ ಸಿನಿಮಾಗೋಸ್ಕರನೇ ನಮ್ಮ ನಿರ್ದೇಶಕರು, ನಮ್ಮ ಹೀರೋ ಆಗಿರ್ಬೋದು, ಅಷ್ಟು ದುಡ್ದಿದ್ದಾರೆ. ಇಡೀ ಓಲ್ಡ್ ಟೀಮು. ಹೇಳ್ಬೇಕಂತಂದರೆ ಮೊದಲು ಇಷ್ಟ ಆಗಿದ್ದು ನಮ್ಮ ಸೂರ್ಯ ಸರ್ ಆ ಡೈರೆಕ್ಷನ್ ಏನಿದೆ, ಆ ಕಥೆನ ಯಾವ ರೀತಿ ತೊಗೊಂಡೋಗ್ತಾರೆ, ನರೇಶನ್ನ ನಮಗೆ ಗೊತ್ತಿಲ್ಲ. ಈ ಥರನೂ ಶೂಟಿಂಗ್ ಮಾಡಿಬಿಟ್ಟು ಫೈನಲಿ ಮಿಕ್ಸಿಂಗ್ ಕುತ್ಕೊಂಡಾಗ ನೋಡಿದಾಗ ಅನಿಸ್ತು ನಮ್ಮ ಸಿನಿಮಾ ನಿಜವಾಗ್ಲೂ ಅದು ಸೂರ್ಯ ಸರ್ ಮೊದಲನೇ ಸಿನಿಮಾ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತು. ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅನ್ನೋ ಭರವಸೆಲೇ ಇದ್ದೀವಿ. ಅದಕ್ಕೆ ನಮ್ಮ ಕನ್ನಡ ನಾಡಿನ ಜನತೆ ಏನಿದ್ದಾರೆ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಬೇಕು. ಹಾಗೆ ಇವತ್ತು ಈ ಸುಸಂದರ್ಭಕ್ಕೆ ಬಂದಿರತಕ್ಕಂಥ ನಮ್ಮ ಅಜಯ್ ರಾವ್ ಸರ್, ನಾನು ತಾಜ್ ಮಹಲ್ ಸಿನಿಮಾ ನೋಡಿ ಇವತ್ತು ಲೈಫಲ್ಲಿ ಏನಾದರೂ ಒಂದು ಬದುಕ್ತಾ ಇದ್ದೀನಿ ಅಂತಂದರೆ ಸರ್ ನಿಜವಾಗ್ಲೂ ಆ ಸಿನಿಮಾನ ನಾನು ಆಲ್ಮೋಸ್ಟ್ ನನ್ನ ಲೈಫಿಗೆ ಇತ್ತು ಸರ್. ಆ ರೀತಿ ಇವತ್ತೇನೋ ಒಂದು ಮಟ್ಟಕ್ಕಿದ್ದೀನಿ. ಸೊ ನೀವು ಬಂದು ತುಂಬ ಖುಷಿ ಆಯಿತು. ಸಿಂಪಲ್ ಸುನಿ ಸರ್ ನಾನು ಮುಂಚೆ ಭೇಟಿಯಾಗಿದ್ದೆ, ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ನಿಶ್ಚಿತ್ ಸರ್ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ನಮ್ಮ ಮಾಸ್ಟರ್ ಸರ್ ಬ್ರೂಸ್ಲಿ, ಸೊ ಮಂಜು ಸರ್ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ತುಂಬ ಖುಷಿ ಆಗ್ತಿದೆ, ಏನು ಖುಷಿ ಮಾತಾಡೋಕ್ಕೆ ಬರ್ತಿಲ್ಲ. ಬಟ್ ನನಗೆ ಈ ಪೇಯ್ನ್ ಏನು ಅನಿಸ್ತಾ ಇಲ್ಲ. ಸೊ 28ನೇ ತಾರೀಕು ಏನು ನೀವು ಸಿನಿಮಾ ಬಂದು ನೋಡ್ತಿರಲ್ಲ, ಅವತ್ತು ನನಗೆ ಈ ಪೇಯ್ನ್ ಏನೂ ಇರೋದೇ ಇಲ್ಲ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಜೈ ಮಾಂಗ್ ತಾಯಿಂಗ್.